ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮನುಷ್ಯ ಆದಂಥವನ ಕೈ ಮತ್ತು ಬಾಯಿ ಇವೆರಡೂ ಶುದ್ಧವಾಗಿದ್ರೆ ಚಂದ. ಅದರಲ್ಲೂ ರಾಜಕೀಯದಲ್ಲಿದ್ದಂಥವರು ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಕೇವಲ ರಾಜಕೀಯ ಮಾತ್ರ ಅಂತಲ್ಲ, ನಿಜ ಜೀವನದಲ್ಲಿ ಎಲ್ಲರೂ ಕೂಡ ಹಾಗೆ ಇರಬೇಕು. ಆದರೆ ಈ ಯಾವ ಗುಣಗಳು ಕೂಡ ರಾಹುಲ್ ಗಾಂಧಿ ಬಳಿ ಇಲ್ಲವೇ ಇಲ್ಲ ನೋಡಿ. ಅಲ್ಲ ಹೋಗ್ಲಿ ಬಿಡಿ, ಇದ್ದಿದ್ರೆ ಆ ವ್ಯಕ್ತಿ ಹೀಗೆ ಇರ್ತಾನೂ ಇರಲಿಲ್ಲ ಅನಿಸುತ್ತೆ. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಏನು ಬೇಕೋ ಅದನ್ನು ಮಾತನಾಡೋ ಬದಲು ಬೇಡದೇ ಇರೋದನ್ನು ಮಾತಾಡೋದೇ ಜಾಸ್ತಿ. ಹೀಗಾಗಿ ಕೈ ಮತ್ತು ಬಾಯಿ ಇವೆರಡೂ ಶುದ್ಧ ಇಲ್ಲದೆ ಇರೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಮೇಲೆ ಈಗ 18 ಕೇಸ್ಗಳು ದಾಖಲಾಗಿವೆ. ಅದರಲ್ಲಿ 14 ಡಿಫೆಮೇಷನ್ ಕೇಸ್ ಇದೆ, ಇನ್ನು ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸ್, ಇನ್ನೊಂದು ಮಾನನಷ್ಟ ಮೊಕದ್ದಮೆ ಕೇಸ್, ಅದರಲ್ಲಿ ಆಲ್ರೆಡಿ ಅನುಭವಿಸಿದ್ದಾಗಿದೆ ಕೂಡ. ಇನ್ನೊಂದು ಡ್ಯುಯಲ್ ಸಿಟಿಸನ್ಶಿಪ್, ಅಂದರೆ ಭಾರತ ಅದೇ ರೀತಿ ಬ್ರಿಟನ್ ಎರಡೂ ದೇಶಗಳ ಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂತಹ ಆರೋಪ ಕೂಡ ರಾಹುಲ್ ಗಾಂಧಿ ಮೇಲೆ ಇದೆ. ಅದು ಸಾಬೀತಾದರೆ ರಾಹುಲ್ ಗಾಂಧಿಯ PM ಆಗೋ ಕನಸು ಎಲ್ಲವನ್ನ ಬದಿಗಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಬೇಕಷ್ಟೆ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಇವೆಲ್ಲದರ ನಡುವೆ ರಾಹುಲ್ ಗಾಂಧಿ ಇನ್ನೊಂದು ಕೇಸಲ್ಲಿ ತಗಲಾಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿವೆ. ರಾಹುಲ್ ಗಾಂಧಿಯ ಗ್ರಹಚಾರ ತೀರಾ ಕೆಟ್ಟಿದ್ದರೆ ಏಪ್ರಿಲ್ 4ನೇ ತಾರೀಕು ಕೋರ್ಟ್ನಿಂದ ರಾಹುಲ್ ಗಾಂಧಿ ಡೈರೆಕ್ಟ್ ಆಗಿ ಜೈಲಿಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಹಾಗಾದ್ರೆ ಯಾವ ಕೇಸ್ ಅದು? ಅಂಥದ್ದು ಏನು ಮಾಡಿದ್ರು ಮಿಸ್ಟರ್ ರಾಹುಲ್ ಗಾಂಧಿ? ಈ ವಿಡಿಯೋವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. We are now fighting the BJP, the RSS and the Indian state itself. We are now fighting the BJP, the RSS and the Indian state itself. ಎಸ್, ಇದೇ ಮಾತು. ನಮ್ಮ ಯುದ್ಧ BJP, RSS ಅದೇ ರೀತಿ ಭಾರತದ ಜೊತೆಗೆ. ಅಂದ್ರೆ ಭಾರತದ ವಿರುದ್ಧ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಡ್ತಾರೆ. ಆ ಕಾರಣಕ್ಕೆ ಈಗ ರಾಹುಲ್ ಗಾಂಧಿಗೆ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಸಂಸದ ಕುರ್ಚಿಯನ್ನು ಕೂಡ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ವೀಕ್ಷಕರು, ಈ ಮನುಷ್ಯನ ದುರಂತ ನೋಡಿ. ಯಾವಾಗೆಲ್ಲ ಮೋದಿಜಿ ಸರ್ಕಾರವನ್ನ ಕೆಣಕೋದಕ್ಕೆ ಹೊರಡ್ತಾರೋ ಆವಾಗೆಲ್ಲ ಈ ರೀತಿ ಒಂದು ಕೇಸನ್ನು ಹಾಕಿಸ್ಕೊಂಡು ಬಿಡ್ತಾರೆ. ಹಿಂದೆ ಮೋದಿ ಅನ್ನುವಂತಹ ಸರ್ನೇಮ್ ಬಗ್ಗೆ ಮಾತಾಡಿ ತಗಲಾಕೊಳ್ತಾರೆ. ಈಗ ಮತ್ತೆ ಈ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ನೋಡಿ. ಹಾಗಾಗಿ ಈಗ ಸಂಭಲ ಜನಪ್ರತಿನಿಧಿಗಳ ನ್ಯಾಯಾಲಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ. ಈ ನೋಟಿಸ್ BJP, RSS ಅದೇ ರೀತಿ ಭಾರತದ ವಿರುದ್ಧ ನೀಡಿರುವಂತಹ ಹೇಳಿಕೆಯ ಸಲುವಾಗಿ ಬಂದಿರುವಂಥದ್ದು. ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದಂತಹ ನಿರ್ಭಯ್ ನಾರಾಯಣ್ ಸಿಂಗ್ ಇವರು ಈ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇವರ ಪ್ರಕಾರ ರಾಹುಲ್ ಗಾಂಧಿ ಏಪ್ರಿಲ್ 4ನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕು. ಅಲ್ಲಿ ಹೋಗಿ ಈ ಹೇಳಿಕೆಯನ್ನ ಯಾಕೆ ಕೊಟ್ಟರು, ಅದರ ಹಿಂದಿನ ಉದ್ದೇಶ ಏನು, ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ವೀಕ್ಷಕರೀಗ ಏಪ್ರಿಲ್ 4ನೇ ತಾರೀಕು ರಾಹುಲ್ ಗಾಂಧಿ ನ್ಯಾಯಾಲಯಕ್ಕೆ ಹಾಜರಾಗಿ ಸರಿಯಾದ ಉತ್ತರವನ್ನು ಕೊಡಲಿಲ್ಲ ಅಂತ ಅಂದ್ರೆ ರಾಹುಲ್ ಗಾಂಧಿಗೆ ಮುಂದೆ ಬಹಳ ದೊಡ್ಡ ಸಮಸ್ಯೆ ಆಗುವಂಥ ಚಾನ್ಸಸ್ ಅಂತೂ ಇದೆ. ಈ ಕೇಸನ್ನ ಹಿಂದೂ ಶಕ್ತಿ ದಳದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸಿಮ್ರಾನ್ ಗುಪ್ತಾ ಅವರು ದಾಖಲು ಮಾಡಿರುವಂಥದ್ದು. ಆ ದೂರಿನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರಾಹುಲ್ ಗಾಂಧಿ ಭಾರತದ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಸರಿ ಅಲ್ಲ, ಇದು ನಮ್ಮ ದೇಶಕ್ಕೆ ಅವಮಾನ ಆಗುವಂತಹ ಹೇಳಿಕೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಸಿಮ್ರಾನ್ ಗುಪ್ತಾ ಅವರು ಮೊದಲು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅದೇ ರೀತಿ ಪೊಲೀಸ್ ಅಧಿಕಾರಿಗೆ ಈ ದೂರನ್ನ ನೀಡ್ತಾರೆ. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಅದಾದ ನಂತರ ಅವರು ಜನವರಿ 23ನೇ ತಾರೀಕಿಗೆ ಚಂದೋಸಿ ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಈ ದೂರನ್ನ ದಾಖಲು ಮಾಡ್ತಾರೆ. ಈಗ ಅದರ ಪರಿಣಾಮವನ್ನ ರಾಹುಲ್ ಗಾಂಧಿ ಅನುಭವಿಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ನೋಟಿಸ್ ಕೂಡ ಬಂದಿದೆ. ಇಲ್ಲಿ ಮಜಾ ಏನಂದ್ರೆ, ರಾಹುಲ್ ಗಾಂಧಿ ಕೋರ್ಟ್ಗೆ ಬರುವಾಗ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ
ಸಂಭಲ್ನ IO ಆದಂತಹ ಅನುಜ್ ಚೌಧರಿ ಅವರನ್ನ ನೇಮಕ ಮಾಡಲಾಗಿದೆ. ಅನುಜ್ ಚೌಧರಿ ಯಾರು ಅಂತ ನಿಮಗೆ ಗೊತ್ತಿರತ್ತೆ, ಗೊತ್ತಲ್ವಾ? नहीं, मेरा सीधा साफ ये है, होली का दिन है, जुम्मा साल में 52 बार आता है, होली साल में एक बार आती है। तो मुस्लिम समुदाय के लोगों को यदि किसी को लगता है भाई आपको होली के रंग से आपका धर्म भ्रष्ट हो जाएगा या जो भी है, तो वो उस दिन ना निकले, घर से ना निकले। और यदि निकले तो उसका इतना बड़ा दिल होना चाहिए, वो दिल होना चाहिए कि भाई सब एक जैसे हैं, रंग तो रंग है। जिस तरह पूरे साल इंतजार करता है मुस्लिम पक्ष ईद का, इसी तरह से होली का भी इंतजार हिंदू पक्ष करता है। होली रंग डाल के, मिठाई खिला के, बुरा न मानो होली, इस तरह से मनाई जाती है। ಎಸ್, ಯೋಗಿ ನಾಡಿನ ಪೈಲ್ವಾನ್ ಇವರು ಈಗ ರಾಹುಲ್ ಗಾಂಧಿಯ ಸೆಕ್ಯೂರಿಟಿಯನ್ನ ನೋಡಿಕೊಂಡು ಆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಇದನ್ನ ಅಂದ್ರೆ ಆ ಹೇಳಿಕೆ ಏನಿದೆ ಅದನ್ನ ಬಾಯಿ ತಪ್ಪಿ ಹೇಳಿದ್ರ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ರ ಗೊತ್ತಿಲ್ಲ. ಅಲ್ಲ, ಹೇಳಿರೋದು ಉದ್ದೇಶಪೂರ್ವಕವಾಗಿ ಇರುತ್ತೆ ಬಿಡಿ, ಆದರೆ ಹೇಳಿದಂತೂ ಸತ್ಯ. ನೋಡೋಣ, ನೇರವಾಗಿ ಕೋರ್ಟ್ನಿಂದ ಜೈಲಿಗೆ ಹೋಗ್ತಾರಾ ಅಥವಾ ವಾಪಸ್ ಬರ್ತಾರಾ ಅಂತ ಕಾದು ನೋಡೋಣ ಅಲ್ವಾ? ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.